ರಾಮನಗರದಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಅದಾಗಿತ್ತು 5 ಅಡಿ ಆಳ ಬಿದ್ದು ರಸ್ತೆ ಕೊಚ್ಚಿ ಹೋಗಿದೆ. ಇಲ್ಲಿಂದ ನೀರು ಸ್ಟಾರ್ಟ್ ಆಯಿತು. ಅದು ನಮ್ಮ ಕರ್ನಾಟಕದಲ್ಲಿ ಸಾರ್ ಒಂದು ಸ್ವಲ್ಪ ನೋಡ್ಬಿಟ್ಟು ಇದು ಮಾಡಿ. ಬಂಬಾಟಾಗೆ ನಿಮ್ಮ ನೈಸ್ ರೋಡ್ ಕಟ್ಟಿಸ್ಕೊಂಡ್ರಿ. ನಿಮ್ಮ ನೈಸ್ ರೋಡಾಗೂ ಟ್ರಾಫಿಕ್ ಐತೆ ನೋಡಿ. ನೈಸ್ ರೋಡಾಗೂ ಟ್ರಾಫಿಕ್ ಐತೆ. ಇಲ್ಲಂತೂ ನೀರಂತೂ ನಿಂತೈತೆ. ಏನಂತ ಇದು ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಇಂಥ ರೋಡ್ ಮಾಡೋರು ನೀರೇ ತುಂಬ್ಕೊಂಡೈತೆ. ರಾಮನಗರದಿಂದ ಬೆಂಗಳೂರಿಗೆ ಹೋಗೋರು ಹುಷಾರಾಗಿ ನೋಡ್ಕೊಂಡು ಹೋಗಿ. ಮಳೆ ಹೋಯ್ತಾ ಇಲ್ಲ ಅಂದು ನೀರು ತುಂಬ್ಕೊಂಡೈತೆ. ಬೈಪಾಸ್ ರೋಡ್ ಇಲ್ಲಿ ಅಂದರೆ ಮೈಗಳ್ಳಿ ಹತ್ತತ್ರ ಸಿಗಬೇಕಾದ್ರೆ ಹೋಗ್ತಾಯಿಲ್ಲ, ಅಲ್ಲಿ ನೀರು ತುಂಬ್ಕೊಂಡೈತೆ. ಯಾರು ಹೇಳ್ತೀರೋ ಆದಷ್ಟು ನಿಧಾನಕ್ಕೆ ಹೋಗಿ ಅಂತ ಕೇಳ್ತಿದ್ದೀನಿ. ಏನು ಅರ್ಧ ರೋಡೇ ಮುಳುಗೋಯ್ತದಪ್ಪ. ಏನು ಸಹ ನೀವು ಮಾಡ್ತಾ ಇರೋದು? ಪಾಪ ಪೊಲೀಸರು ಅಷ್ಟೊಂದು ಕಷ್ಟಪಡ್ತವ್ರೆ ನೋಡಿ. ಇವಾಗೆಲ್ಲ ಕ್ಲೀನ್ ಮಾಡಿಸ್ತವ್ರೆ. ಈಗ ಸದ್ಯ ಟ್ರಾಫಿಕ್ ಈಗ ಬಿಡ್ತಿದ್ರು ನೋಡಿ. ಇವಾಗ ಪೊಲೀಸರ ಕಷ್ಟ ಯಾರಿಗೂ ಬೇಡ. ನೀರು ತುಂಬಿಕೊಂಡೈತೆ. ಜನ ಕಷ್ಟಪಡ್ತಾ ಇರೋದು ನೋಡಿ. ಎಲ್ಲ ಪೊಲೀಸರು ಇದ್ದಾರೆ. ಒಂದಷ್ಟು ಕಾರ್ಗಳು ಆಕ್ಸಿಡೆಂಟ್ ಆಗವೆ. ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನಮ್ಮ ಗೌರ್ಮೆಂಟು. ನೋಡಿ ಗಾಡಿಗಳು ನಿಂತಾರೆ. ಟ್ರಾಫಿಕ್ ಮೇಲೆ ಟ್ರಾಫಿಕ್ ಅನುಭವಿಸ್ತಾ ಇದ್ದೀವಿ.